ರಶ್ಮಿಕಾ ಮಂದಣ್ಣ ಅವರ ಬದುಕಲ್ಲಿ ಬಿರುಕು. ಇಷ್ಟಕ್ಕೂ ಆ ವಿಷಯ ನಿಜಾನ? ಹೌದು. ಪುಷ್ಪ ಮೂವಿಯಲ್ಲಿ ರಶ್ಮಿಕಾ ಶ್ರೀವಲ್ಲಿ ಅನ್ನೋ ಹೆಸರಲ್ಲಿ ಪುಷ್ಪನ ಮದುವೆ ಆಗ್ತಾಳೆ. ಈ ವಿಚಾರ ನಿಮ್ಗೆ ಗೊತ್ತೇ ಇದೆ. ಪುಷ್ಪಗೆ ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಎಷ್ಟಿರುತ್ತೋ ರಶ್ಮಿಕಾಗೂ ಕೂಡ ಅಷ್ಟೇ ಆಸೆ ಇರುತ್ತೆ. ಹಾಗಾಗಿ ಪುಷ್ಪ ಪಾರ್ಟ್ 1 ಮೂವಿ ಮುಗಿತಾ ಇದ್ದಂಗೆ ಅನಿಮಲ್ ಮೂವಿಯಲ್ಲಿ ರಣವೀರ್ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಅನಿಮಲ್ ಮೂವಿಗೆ ಹೋಗ್ಬಿಟ್ಟು ರಣವೀರ್ನ ಮದುವೆ ಆಗ್ತಾಳೆ. ಇದನ್ನೆಲ್ಲ ಕಂಡ ಪುಷ್ಪ ಪಾರ್ಟ್ 2 ಮೂವಿ ತೆಗಿಯಕ್ಕೆ ಅಂತಾನೆ ರೆಡಿ ಆಗ್ತಾನೆ. ಯಾಕಂದ್ರೆ ರಣವೀರ್ಗಿಂತ ಪುಷ್ಪ ದುಡ್ಡು ಜಾಸ್ತಿ ಮಾಡ್ಬೇಕಾಗಿರುತ್ತೆ. ರಶ್ಮಿಕಾ ರಣವೀರ್ನ ಮದುವೆ ಆದ್ಮೇಲೆ ಪುಷ್ಪ ಒಬ್ಬಂಟಿಯಾಗಿ ಹೋಗ್ತಾನೆ. ಆಗ ಪುಷ್ಪಗೆ 2ನೇ ಮದುವೆ ಆಗೋ ಐಡಿಯಾ ಬರುತ್ತೆ. ಪುಷ್ಪ ತನ್ನ ಗ್ಯಾಂಗ್ನ ಕರ್ಕೊಂಡು ರಣವೀರ್ ಮನೆ ಮೇಲೆ ದಾಳಿಗೆ ಹೋಗ್ತಾನೆ. ಯಾಕಂದ್ರೆ ಅಷ್ಟರೊಳಗೆ ರಶ್ಮಿಕಾಗೆ 2 ಮಕ್ಕಳಾಗಿರುತ್ತೆ. ಪುಷ್ಪ ತನ್ನ ಗ್ಯಾಂಗಿಗೆ ಖರ್ಚು ಮಾಡಿಕೊಂಡು ರಣವೀರ್ ಮನೆಗೆ ಬಂದಿರ್ತಾನೆ. ಅವನು ಬರೀ ಕೈಯಲ್ಲಿ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ರಣವೀರ್ ಅವರ ತಾತ ಮನೆಗೆ ಹೋದಾಗ ಅಲ್ಲಿ ಝೋಯಾ ಸಿಗ್ತಾಳೆ. ಅದೇ ಪ್ರೀತಿ ದಿಮ್ರಿ. ಅವಳನ್ನ ಎತ್ತಾಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೆ. ಹೋಗಿದ್ದೆ ತಡ ಅವಳನ್ನ ಮದುವೆ ಕೂಡ ಆಗ್ಬಿಡ್ತಾನೆ. ಪುಷ್ಪ ಝೋಯಾಳನ್ನ ಎತ್ತಿಕೊಂಡು ಹೋದ ವಿಚಾರ ಅವರ ತಾತ ರಣವೀರ್ಗೆ ಹೇಳಿದಾಗ ಅವನು ಮೆಂಟಲ್ ಆಗೋಗ್ತಾನೆ. ರಶ್ಮಿಕಾಗೆ ಬೇರೆ ದಿಕ್ಕಿಲ್ದಲೆ ಪುಷ್ಪ ಹತ್ರ ವಾಪಸ್ ಬರ್ತಾಳೆ. ಅಷ್ಟೊತ್ತಿಗೆ ಪುಷ್ಪಗೆ 2ನೇ ಮದುವೆ ಆಗೋಗಿರುತ್ತೆ. ಇಷ್ಟೆಲ್ಲ ನೋವನ್ನ ಕಂಡ ಪುಷ್ಪ ರಶ್ಮಿಕಾನ ಮನೆಯೊಳಗೆ ಬಿಟ್ಕೊಳ್ಳೋದಿಲ್ಲ. ಅವಳನ್ನ ರೋಡಿಗೆ ಹಾಕ್ತಾನೆ. ಈಗ ರಶ್ಮಿಕಾ ಒಬ್ಬಂಟಿಯಾಗಿದ್ದಾಳೆ. ಇದೇ ಅಲ್ವಾ ಜೀವನದ ಬಿರುಕು ಅಂದ್ರೆ.